ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೂಲಂಗಿ ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ತೊಗರಿಬೇಳೆನ 1 ಲೋಟ ತೊಗೊಂಡಿದ್ದೀನಿ ಸಣ್ಣ ಲೋಟದಲ್ಲಿ. ಅದನ್ನು ಕುಕ್ಕರಿಗೆ 2 ವಿಷಲ್ ಹಾಕ್ಕೊಂಡು, ಹಾಗೆ ಒಂದು ಪಾತ್ರೆನ ತೊಗೊಳ್ಳಿ, ಅದಕ್ಕೆ 1 ಈರುಳ್ಳಿ 1 ಟೊಮೆಟೊನ ತೊಗೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕಿ, ಹಾಗೆ ಮೂಲಂಗಿ 4 ಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳೆದಿಟ್ಬಿಟ್ಕೊಟ್ಟು ಅದನ್ನು ಇದಕ್ಕೆ ಹಾಕಿ ಪಾತ್ರೆಗೆ ಹಾಕಿ, ಆಮೇಲೆ ನಾವೇನು ತೊಗರಿಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ, ಹಾಗೆ 1ರಿಂದ 1.5 ಲೋಟನ ನೀರಾಗುವಷ್ಟು ಹಾಕಿ ಅದಕ್ಕೆ ಅದರ ಬೇಯಿಸ್ಕೊಳ್ಳೋಕೆ ಬೇಕಾಗುತ್ತಲ್ವ. ಸೊ ಹಾಗೆ ಇದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು. ಒಂದು 10ರಿಂದ 15 ನಿಮಿಷ ಇದ್ದರೆ ಸಾಕು. ಎಳೆ ಮೂಲಂಗಿ ಆಗಿದ್ದರೆ ಅದು ಬೇಗನೆ ಬೇಯುತ್ತೆ, ಒಂದು 10-15 ನಿಮಿಷದಾಗಲೇ. ಇಲ್ಲ ಅಂದರೆ ಅದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಬೇಕು. ಅದಕ್ಕೆ 1 ಚಮಚ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಹಾಗೆ ನಾವು ಅದಕ್ಕೆ ಏನು ಮಸಾಲೆ ಮಾಡ್ಕೊಳ್ಬೇಕಲ್ವ ಅದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೂ ಅರಿಶಿನ, ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಒಂದು 5ರಿಂದ 6 ಒಣಮೆಣಸು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ನಾವು ಏನು ಮೂಲಂಗಿನ ಬೇಯಿಸಿಗೆ ಇಟ್ಟಿರ್ತೀವಲ್ಲ, ಬೆಂದಾದಮೇಲೆ ಅದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಚೆನ್ನಾಗಿ ಕುದಿ ಬಂದ ತಕ್ಷಣ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮೂಲಂಗಿ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.